ಹಾಯ್ ಫ್ರೆಂಡ್ಸ್, ರೀಚಾರ್ಜ್ ಬೆಲೆಯಲ್ಲಿ ಬದಲಾವಣೆ ಆದಾಗಿಂದ ನಾನು ಯಾವ್ದು ರೀಚಾರ್ಜ್ ಮಾಡ್ಕೋಬೇಕು ಅಂತ ಕೇಳ್ತಾಯಿದ್ರಿ. ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ಮೊದಲನೇದಾಗಿ ನಿಮಗೂ ಹೇಳಬೇಕಂದ್ರೆ 199 ಇದು ಬೇಸಿಕ್ ಪ್ಲ್ಯಾನ್ ಮಾಡವ್ರೆ. ಬೇಸಿಕ್ ಪ್ಲ್ಯಾನಲ್ಲಿ ಇದರಲ್ಲಿ ನಿಮಗೆ ಮಂತ್ಗೆ 2 GB ಡಾಟಾ ಕೊಡ್ತಾರೆ. ಡೈಲಿ 100 SMS ಇರುತ್ತೆ. ಟೋಟಲಿ ನಿಮಗೆ ಇದು 28 ಡೇಸ್ ಪ್ಲ್ಯಾನ್ ಬರುತ್ತೆ. ಇದ್ರದ್ದು ಮೊದಲು ಓಲ್ಡ್ ರೇಟ್ ಆಗಿತ್ತು 155 ರೂಪಾಯಿ ಮತ್ತು 179. ಇವಾಗ ಎರಡು ಪ್ಲ್ಯಾನ್ ರಿಮೂವ್ ಮಾಡಿ ಇದನ್ನ 199 ಮಾಡವ್ರೆ. ಇದ್ರ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಬೇರೆ ಇದು ಇಂಟರ್ನೆಟ್ ಯೂಸಸ್ ಮಾಡ್ಕೊಳ್ತೀರಾ ಅಂದರೆ ನಿಮಗೆ ನೆಕ್ಸ್ಟ್ ಬಂದು 1 GB ನಿಮಗೆ ಪರ್ ಡೇ ಬೇಕಂದರೆ ನಿಮಗೆ 299 ಮಾಡ್ಕೋಬೋದು. 299ಅಲ್ಲಿ ನಿಮಗೆ 20 ಡೇಸ್ ಪ್ಲ್ಯಾನ್ ಬರುತ್ತೆ. ಇದರಲ್ಲಿ ಡೈಲಿ ನಿಮ್ಗೆ 1 GB ಡಾಟಾ ಬರುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ, ಡೈಲಿ 100 SMS ಇರುತ್ತೆ. ಇದ್ರದ್ದು ಮೊದಲು ಓಲ್ಡ್ ರೇಟ್ ಆಗಿತ್ತು ನಿಮಗೆ 239 ರೂಪೀಸ್ ಆಗಿತ್ತು. ಇವಾಗ ಇದ್ರದ್ದು 299 ಮಾಡವ್ರೆ. ಇದು 349. ಇದು 28 ಡೇಸ್ ಪ್ಲ್ಯಾನೇ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಡಾಟಾ ಸ್ವಲ್ಪ ಹೆಚ್ಚಿಗೆ ಸಿಗುತ್ತೆ. 1.5 GB ಪರ್ ಡೇ ಸಿಗುತ್ತೆ, ಡೈಲಿ 100 SMS ಇರುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ. ಇದ್ರದ್ದು ಮೊದಲು ಓಲ್ಡ್ ಪ್ಲ್ಯಾನ್ ಆಗಿತ್ತು 299 ರೂಪೀಸ್ ಆಗಿತ್ತು. ಇವಾಗ ಇದನ್ನು ರಿಮೂವ್ ಮಾಡಿ ನಿಮಗೆ 349ಅಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಟೋಟಲಿ 84 ಡೇಸ್ದು ಪ್ಲ್ಯಾನ್ ಬೇಕಾಗಿದೆ. 84 ಡೇಸ್ ಪ್ಲ್ಯಾನು ಎಷ್ಟು ಮಾಡೋರು ಅಂದರೆ ಮೊದಲೇ ನಿಮಗೆ 719 ರೂಪಾಯಿ ಇತ್ತು. ಇವಾಗ ಇದನ್ನು ರಿಮೂವ್ ಮಾಡಿ 859 ರೂಪಾಯಿ ಮಾಡವ್ರೆ. ಇದರಲ್ಲಿ ನಿಮಗೆ ಡೈಲಿ 100 SMS ಬರುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ. ಇದರಿಂದ ನೀವು ಟೋಟಲ್ ಇವಾಗ 859 ಮಾಡಿದರೆ ನೀವು ಈ ಪ್ಲ್ಯಾನನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಟೋಟಲ್ 719ರಿಂದ 859 ರೂಪಾಯಿ ಮಾಡವ್ರೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ 1 ಇಯರ್ ಪ್ಲ್ಯಾನ್ ಕೇಳ್ತಾಯಿದ್ರಿ. 1 ಇಯರ್ ಪ್ಲ್ಯಾನಲ್ಲಿ ತುಂಬ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಟೋಟಲಿ ನಿಮಗೆ 2999 ಇದ್ರದ್ದು ಓಲ್ಡ್ ಪ್ಲ್ಯಾನ್ ಆಗಿತ್ತು. ಇವಾಗ ಇದರದ್ದು 3599 ರೂಪಾಯಿ ಮಾಡವ್ರೆ. ಇದರಲ್ಲಿ ನಿಮಗೆ ಡೈಲಿ 2 GB ಡಾಟಾ ಸಿಗುತ್ತೆ, 100 SMS ಇರುತ್ತೆ, ಅನ್ಲಿಮಿಟೆಡ್ ಕಾಲಿಂಗ್ ಇರುತ್ತೆ. ಇದು ಟೋಟಲ್ ನೀವು 365 ದಿನದವರೆಗೂ ನೀವು ಈ ಪ್ಲ್ಯಾನನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗಿದೆ. ಹಾಗೆ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಅಂದರೆ ನಿಮಗೆ ಟೋಟಲಿ 600 ರೂಪೀಸ್ ಡಿಫ್ರೆನ್ಸ್ ಆಗಿದೆ ಇದರಲ್ಲಿ 1 ಇಯರ್ ಪ್ಲ್ಯಾನಲ್ಲಿ. ಹಾಗೆ ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ಲ್ಯಾನ್ ಬಂದುಬಿಟ್ಟು ಕೇಳ್ತಾಯಿದ್ರಿ, ಜಸ್ಟು 2.5 GB ಕೇಳ್ತಾಯಿದ್ರಿ. ಇದರಲ್ಲಿ ನಿಮಗೆ ಇದು 3999 ಸಿಗುತ್ತೆ. ಇದರ ಮೊದಲು ಓಲ್ಡ್ ರೀಚಾರ್ಜು 3359 ಆಗಿತ್ತು. ಆಮೇಲೆ ಮನೆಯಲ್ಲಿ ನಿಮಗೆ ಜಸ್ಟ್ ಕಾಲಿಂಗೋಸ್ಕರ ಬೇಕಂತ ಕೇಳ್ತಾಯಿದ್ರಿ. ಅದು ನಿಮಗೆ ಇವಾಗ 1999 ರೂಪಾಯಿ ಸಿಗ್ತಾಯಿದೆ. ಇದು 1 ಇಯರ್ ಪ್ಲ್ಯಾನು. ಇದರಲ್ಲಿ ನಿಮಗೆ ವರ್ಷಿಗೆ ಓನ್ಲಿ 24 GB ಡಾಟಾ ಅಷ್ಟೇ ಸಿಗುತ್ತೆ. ಇದರಲ್ಲಿ ನಿಮಗೆ ಡೈಲಿ ಡಾಟಾ ಏನು ಸಿಗಲ್ಲ. ಇದನ್ನು 1 ಇಯರ್ವರೆಗೂ ನೀವು ಕಾಲಿಂಗನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಜಸ್ಟು ನಮಗೆ ಕಾಲಿಂಗ್ 3 ತಿಂಗಳದ್ದು ಬೇಕಂತ ಇದ್ರಿ. ಯಾವುದೇ ನಮಗೆ ಇಂಟರ್ನೆಟ್ ಯೂಸಸ್ ಇಲ್ಲ, ಜಸ್ಟ್ ಕಾಲಿಂಗ್ ಮಾಡ್ತೀವಿ, ಕಾಲಿಂಗ್ ಎಷ್ಟು ಸಾಕು ಅಂತ ಅನ್ನೋರಿಗೆ ನಿಮಗೆ ಇನ್ನೊಂದು ಪ್ಲ್ಯಾನು ಟೋಟಲ್ ನಿಮಗೆ 599 ರೂಪಾಯಿ. ಇದು ನಿಮಗೆ 84 ದಿನದವರೆಗೂ ಬರುತ್ತೆ, ಅಂದರೆ ನಿಯರ್ ಬೈ 3 ಮಂತು. ಇದರಲ್ಲಿ ನೀವು ಜಸ್ಟ್ ಕಾಲಿಂಗ್ ಮಾಡ್ಕೋಬೋದಾಗಿದೆ. 3 ಮಂತ್ಗೆ ನಿಮಗೆ 6 GB ಡಾಟಾ ಕೊಡ್ತಾರೆ. ಇದು ಓಲ್ಡ್ ರೇಟ್ ಆಗಿತ್ತು 459 ಇವಾಗ ಅದನ್ನು 509 ರೂಪಾಯಿ ಮಾಡವ್ರೆ. ನಮ್ಮದು ಏನಾದರೂ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ನಮಗೆ ಡೈಲಿ 1.5 GB ಡಾಟಾ ಸಾಲಲ್ಲ, ಡೈಲಿ 3 GB ಬೇಕು ಅನ್ನೋರಿಗೆ 28 ಡೇಸ್ಗೆ ನಿಮಗೆ 449 ರೂಪಾಯಿ ಕೊಟ್ಟರೆ ನಿಮಗೆ ಡೈಲಿ 3 GB ಡಾಟಾ ಸಿಗುತ್ತೆ, 5G ಅನ್ಲಿಮಿಟೆಡ್ ಸಿಗುತ್ತೆ. ಇವರು ಏರ್ಟೆಲ್ ಎಕ್ಸ್ಟ್ರೀಮ್ದು ನಿಮಗೆ ಸಬ್ಸ್ಕ್ರಿಪ್ಷನ್ ಸಿಗುತ್ತೆ. ಹಾಗೆ ಬಂದುಬಿಟ್ಟು ನಿಮಗೆ ಡೈಲಿ ಡಾಟಾ ಪ್ಯಾಕ್ ಬೇಕಂತ ಕೇಳ್ತಾಯಿದ್ರಿ. 1 ಅವರ್ದು ಒಂದು ಪ್ಲ್ಯಾನ್ ಇದೆ 11 ರೂಪಾಯಿ. ಹಾಗೆ ನಿಮಗೆ 1 GB ಮಿಡ್ ನೈಟ್ವರೆಗೂ ಬೇಕಂದರೆ 22 ರೂಪಾಯಿ. ಆಮೇಲೆ ನಿಮಗೆ 2 GB ಬೇಕಾದರೆ 39 ರೂಪಾಯಿ ಮಾಡವ್ರೆ. ಇದು ವ್ಯಾಲಿಡಿಟಿ ಮಿಡ್ ನೈಟ್ವರೆಗೆ ಇರುತ್ತೆ. ಹಾಗೆ ನಿಮಗೆ 49 ರೂಪಾಯಲ್ಲಿ ನಿಮಗೆ 5G ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡ್ಕೋಬೋದಾಗಿದೆ. ಇದಕ್ಕೆ ಯಾವುದೇ ಲಿಮಿಟ್ ಇರಲ್ಲ. ಹಾಗೆ ನಿಮಗೆ ಮತ್ತೊಂದು 3 GB ಇದು 59 ರೂಪಾಯಿಗೆ ಸಿಗುತ್ತೆ. ಇದು ಅನ್ಲಿಮಿಟೆಡಲ್ಲಿರುತ್ತೆ. ಹಾಗೆ ಬಂದುಬಿಟ್ಟು 101 ರೂಪಾಯಿದು ಇದು 6 GB ಸಿಗುತ್ತೆ ನಿಮಗೆ. ಇದರಲ್ಲಿ ನೀವು 6 GBಯನ್ನು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ಲಿಮಿಟ್ ಇಲ್ಲ, 28 ಡೇಸ್ವರೆಗೆ ಲಿಮಿಟ್ ಇರುತ್ತೆ ನಿಮಗೆ. ಹಾಗೆ ಬಂದುಬಿಟ್ಟು ನಿಮಗೆ 149 ಇದರಲ್ಲಿ ನಿಮಗೆ 1 GB ವಿತ್ ಡೀಟೇಲ್ಸ್ ವಿತ್ 20+ OTT ಆ್ಯಪ್ಸ್ ವಿತ್ ಏರ್ಟೆಲ್ ಎಕ್ಸ್ಟ್ರೀಮಲ್ಲಿ ನಿಮಗೆ 30 ದಿನವರೆಗೂ ಸಿಗುತ್ತೆ. ಹಾಗೆ ಬಂದುಬಿಟ್ಟು ನಿಮಗೆ ಏನಾದರೂ ವರ್ಕ್ ಫ್ರಮ್ ಹೋಮ್ ಇದ್ದರೆ ನೀವು 50 GB ನಿಮಗೆ 361 ರೂಪಾಯಿದಲ್ಲಿ ನಿಮಗೆ ಈ ಪ್ಲ್ಯಾನ್ ಸಿಗುತ್ತೆ. ಹಾಗೆ ನಿಮಗೆ 12 GB ಬೇಕಂದರೆ ನೀವು 161 ರೂಪಾಯಿಂದ ರೀಚಾರ್ಜ್ ಮಾಡ್ಕೋಬೇಕು. ಹಾಗೆ ನಿಮಗೆ 9 GB ಬೇಕಂದರೆ ಇದೊಂದು ಪ್ಲ್ಯಾನ್ ಮಾಡವ್ರೆ, 151 ರೂಪಾಯಿ ಕೊಟ್ಟರೆ ಇದು ಸಿಗುತ್ತೆ. ಹಾಗೆ ಬಂದುಬಿಟ್ಟು ಇದು 181 ರೂಪಾಯಿ, ಅದು ಹೇಳಿ ಇವನು ಯಾವಾಗಲೇ ಅದನ್ನ ಬೇಕಾದ್ರೂ ಮಾಡ್ಕೋಬೋದು. ಹಾಗೆ ಬಂದುಬಿಟ್ಟು ನಿಮಗೆ 101 ರೂಪಾಯಿದಲ್ಲಿ ಇದು 6 GB ಸಿಗುತ್ತೆ, ಇದು ಯೂಸ್ ಮಾಡ್ಕೋಬೋದು.
5 GB ಬೇಕಾದರೆ ₹77 ರೀಚಾರ್ಜ್ ಮಾಡ್ಕೋಬೇಕು. ಎಷ್ಟು ಇವಾಗ ಏರ್ಟೆಲ್ ಪ್ಲಾನಲ್ಲಿ ಬದಲಾವಣೆ ಆಗಿದೆ. ಮತ್ತು ನಿಮಗೆ ಜಿಯೋ ಬಗ್ಗೆ ಮಾಹಿತಿ ಬೇಕಾದರೆ ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.